ಶಿವಾನಿ ಸರಿಯಾದಂತ ಸಮಯಕ್ಕೆ ಬಂದ ನೋಡು. ಬಾ ಬಾ ಕೂತ್ಕೋ ಬಾ. ಕೃಷ್ಣಮೂರ್ತಿ ಅಂಕಲ್ ನಿನ್ನ ತುಂಬಾ ಕೇಳ್ತಾ ಇದ್ರು. ನಮಸ್ತೆ ಅಂಕಲ್, ಹೇಗಿದ್ದೀರಾ? ನಮಸ್ತೆ ಅಮ್ಮ, ಚೆನ್ನಾಗಿದ್ದೀನಿ. ನೀನ್ ಹೇಗಿದೆಯಮ್ಮ? ಬಿಂದಾಸ್ ಆಗಿದ್ದೀನಿ. ಇವನು ನನ್ನ ಮಗ ರಘುವೀರ್. ಹಾಯ್. ಹಾಯ್. ತುಂಬಾ ಚೆನ್ನಾಗಿದಾರಲ್ಲ ಬಾಸ್. ಸುಮ್ಮನಿರೋ. ನೀವು ತುಂಬಾ ಗುರಾಯಿಸ್ತಾ ಇದ್ದೀರಾ, ಸ್ವಲ್ಪ ಡಿಸೆನ್ಸಿ ಮೇಂಟೈನ್ ಮಾಡಿ. ಹಾ ರಘುವೀರ್ ಅವ್ರೆ, ಕಿವಿ ಕಚ್ಚೋಕೆ ಅಂತಾನೆ ಯಾರೋ ಒಬ್ರನ್ನ ಜೊತೆಲಿ ಕರ್ಕೊಂಡ್ ಬಂದಿದ್ದೀರಾ. ಯಾರಿವ್ರು? ನಾನು ಇವ್ರ ಫ್ರೆಂಡ್ ಜಿಮ್ಮಿ ಅಂತ. ಜಿಮ್ಮಿನ? ಏನ್ ನಾಯಿ ಹೆಸರು ಇಟ್ಕೊಂಡ್ಬಿಟ್ಟಿದ್ದೀರಾ? ಸಾರಿ, ಅಲ್ಲ ನಿಮ್ಮ ಹೆಸರು ಜಿಮ್ಮಿನೇನಾ ಅಥವಾ ಬೇರೆ ಏನಾದ್ರೂ ಇದೆಯಾ ಅಂತ. ನನ್ನ ಹೆಸರು ಜಗದೀಶ್ ಮಿಶ್ರಾ ಅಂತ. ನಮ್ಮ ಬಾಸು ಪ್ರೀತಿಯಿಂದ ಜಿಮ್ಮಿ ಅಂತ ನಾಮಕರಣ ಮಾಡಿದ್ದಾರೆ. ಇವನ ಹೆಸರು ನಿಮಗೆ ನಾಯಿ ಹೆಸರು ತರ ಫೀಲ್ ಆಗ್ಬೋದು, ಆದ್ರೆ ಇವನಿಗೆ ನಾಯಿಗಿಂತ ನಿಯತ್ ಜಾಸ್ತಿ. ಅಂದಾಗೆ ನೀವು US ಅಲ್ಲಿ ಮಾಡ್ಲಿಂಗ್ ಏನಾದ್ರು ಮಾಡ್ತಾ ಇದ್ರಾ? ಇಲ್ಲ, ಯಾಕೆ? ಯಾಕಿಲ್ಲ, ನೋಡೋದಕ್ಕೆ ಒಳ್ಳೆ ಮಾಡೆಲ್ ತರ ಕಾಣಿಸ್ತಾ ಇದ್ದೀರಾ. ಓ ಥ್ಯಾಂಕ್ಸ್. ಆದ್ರೆ ನನಗೆ ರ್ಯಾಂಪ್ ವಾಕ್ ಮಾಡೋದಕ್ಕಿಂತ ಹುಡುಗರ ಜೊತೆ ಬೈಕ್ ರೇಸ್ ಹೋಗೋದು ಅಂದ್ರೆ ತುಂಬಾನೇ ಇಷ್ಟ. US ಅಲ್ಲಿ ಎಂತೆಂತ ಹುಡುಗರ್ನ ಮಣ್ಣು ಮುಗಿಸಿದೀನಿ ಗೊತ್ತಾ? ಇನ್ಫ್ಯಾಕ್ಟ್ ನನ್ನ ಕ್ಲಾಸ್ ರೂಮ್ ಹತ್ರ ಹುಡುಗರು ಓಡಾಡೋಕ್ಕೂ ಎದುರೋರು. ನಿಮ್ಗೇನಾದ್ರೂ ರೇಸ್ ಹುಚ್ಚೇನಾದ್ರೂ ಇದೆಯಾ? ನಾನು ಹುಡುಗಿರ ಜೊತೆಗೆ ಕಾಂಪಿಟೇಷನ್ಗೆ ಅಂತೂ ಹೋಗಲ್ಲ, ಯಾಕೆಂದ್ರೆ ಅವರಿಗೆ ಎಲ್ಲ ಫೀಲ್ಡಲ್ಲಿ ಗೆಲ್ಲೋ ಸಾಮರ್ಥ್ಯ ಇದೆ ಅಂತ ನನಗೆ ಗೊತ್ತು. ಪ್ರತಿಯೊಬ್ಬ ಯಶಸ್ವಿ ಪುರುಷನ ಹಿಂದೆ ಒಂದು ಹೆಣ್ಣು ಇದ್ದೇ ಇರ್ತಾರೆ ಅಂತ ಎಲ್ಲರೂ ಅಂತಾರೆ. ಇನ್ಫ್ಯಾಕ್ಟ್ ನನ್ನ ಕ್ಲಾಸ್ ರೂಮ್ ಹತ್ರನೂ ಅಷ್ಟೇ ಹುಡುಗಿರು ಫ್ರೀಯಾಗಿ ಧೈರ್ಯವಾಗಿ ಸಂತೋಷವಾಗಿ ಓಡಾಡ್ಕೊಂಡಿದ್ರು, ಯಾಕೆಂದ್ರೆ ನಾನು ಅವರಿಗೆ ಅಷ್ಟು ರೆಸ್ಪೆಕ್ಟ್ ಕೊಡ್ತಾ ಇದ್ದೆ. ಶಿವಾನಿ, ಈ ಸಲ ನಮ್ಮ ಕ್ಷೇತ್ರದಿಂದ ರಘುವೀರ್ ಅವರು ಇಲೆಕ್ಷನ್ಗೆ ನಿಲ್ತಾ ಇದ್ದಾರೆ. ನಾವು ಎಲ್ಲರೂ ಸೇರಿ ಅವ್ರಿಗೆ ಸಪೋರ್ಟ್ ಮಾಡಬೇಕು, ಓಕೆನಾ? ಯಾಕಪ್ಪ, ನಿನಗ್ ಸೀಟ್ ಸಿಕ್ಕಿಲ್ವಾ? ನನಗೆ ರಾಜಕೀಯ ಜಂಜಾಟವೆಲ್ಲ ಸಾಕಾಗ್ಬಿಟ್ಟಿದ್ಯಮ್ಮ. ಅದಕ್ಕೆ ನಾನು ಕೃಷ್ಣಮೂರ್ತಿ ಅಂಕಲ್ಲು ಸೇರ್ಕೊಂಡು ಈ ನಿರ್ಧಾರಕ್ಕೆ ಬಂದಿದ್ದೀವಿ. ಒಳ್ಳೆ ಡಿಸಿಷನ್ನೇ ತಗೊಂಡಿದ್ದೀರಾ ಅಪ್ಪ. ಎನಿವೇಸ್, ಆಲ್ ದ ಬೆಸ್ಟ್ ರಘುವೀರ್ ಅವರೇ. ಥ್ಯಾಂಕ್ ಯು.
ರಘುವೀರ್ಗೆ ನಮ್ಮ ಮನೆಯೆಲ್ಲ ಒಂದ್ ಸ್ವಲ್ಪ ತೋರ್ಸ್ಕೊಂಡ್ ಬಾಮ್ಮ. ಅಪ್ಪ ನಾನಾ? ಹೋಗಮ್ಮ. ಓಕೆ, ಬನ್ನಿ. ಸರ್, ನಿಮ್ಮ ಮಗಳು ತುಂಬ ಬೋಲ್ಡಾಗಿ ಮಾತಾಡ್ತಾರೆ. ಇನ್ಫ್ಯಾಕ್ಟ್ ನನಗೆ ಈ ಥರ ಆ್ಯಟಿಟ್ಯೂಡ್ ಇರೋರು ಅಂದರೆ ತುಂಬಾ ಇಷ್ಟ. ಬೇಗ ಹೋಗಪ್ಪ, ಇಲ್ದೇ ಇದ್ರೆ ಮಕ್ಕುಗ್ದಂಗ್ ಮಾತಾಡ್ಬಿಡ್ತಾಳೆ. ಸರಿ ಸರ್. ಹೋಗು. ಬಸ್ 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 ಬಸ್. ನನ್ನ ಮಗ ಅಮ್ಮೋರ್ ಗಂಡ ಆಗೋ ಥರ ಲಕ್ಷಣಗಳೇ ಜಾಸ್ತಿ ಇದೆ. ಅದ್ ಬಂದು ಶಿವಾನಿ, ನಿನಗೂ ಗೊತ್ತು ನಾನು ಈ ಮನೆ ನೋಡೋಕೆ ಬಂದಿಲ್ಲ ಅಂತ. ಹಾಗೆ ನಮ್ಮನ್ನು ಕಳಿಸ್ತವ್ರಿಗೂ ಗೊತ್ತು. ಸುಮ್ಮನೆ ಯಾಕೆ ಈ ಮನೆ ತೋರಿಸಿ ಟೈಮ್ ವೇಸ್ಟ್ ಮಾಡ್ತೀಯಾ? ಬಾ ಕೂತ್ಕೋ, ಕೂತ್ಕೋ. ನಿನ್ನ ಬಗ್ಗೆ ಏನಾದರೂ ಹೇಳು, ಕೇಳೋಣ. ನನ್ ಬಗ್ಗೆ ತಿಳ್ಕೊಂಡು ನೀನೇನ್ ಮಾಡ್ತೀಯ? ನೀನ್ ತಿಳ್ಕೋಬೇಕಾಗಿರೋದು ಈ ಊರಿನ ಬಗ್ಗೆ, ಈ ಊರಿನ ನಾಯಕ ಸೂರ್ಯವರ್ಧನ್ ಅವ್ರ ಬಗ್ಗೆ. ಹೌದು, ನಾನು ಬಂದಾಗಿಂದ ನೋಡ್ತಾ ಇದ್ದೀನಿ. ಅಲ್ಲಿ ನಮ್ಮಪ್ಪ, ಇಲ್ಲಿ ನಿಮ್ಮಪ್ಪ, ಈ ಊರವರು ಎಲ್ಲ ಅವರಿಗೆ ಒಳ್ಳೆ ಹೀರೋ ರೇಂಜಲ್ಲಿ ಬಿಲ್ಡಪ್ ಕೊಡ್ತಾ ಇದ್ದೀರಾ. ಅವರಿಗೆ ಅಷ್ಟು ವ್ಯಾಲ್ಯೂ ಇದೆಯಾ? ಸೂರ್ಯವಂಶ ಅಂದ್ರೆ ಹತ್ತೂರಿಗೆ ರಾಜವಂಶ ಇದ್ದಾಗೆ. ಅದಕ್ಕೆ ಮಹಾರಾಜ್ರೆ ನನ್ನ ಭಾವ ಸೂರ್ಯವರ್ಧನ್. ಅವರು ಬರೀ ಈ ಊರಿಗೆ ನಾಯಕ ಅಲ್ಲ, ಈ ಊರಿನ ಮನೆ ಮಗ. ದೇವರು ಪುಣ್ಯ ಕಾರ್ಯದಿಂದ ಹಿಡಿದು ತಪ್ಪು ಮಾಡೋ ಪಾಪಿಗಳಿಗೆ ಶಿಕ್ಷೆ ಕೊಡೋವರೆಗೂ ಪ್ರತಿಯೊಂದು ವಿಷಯದಲ್ಲೂ, ಪ್ರತಿಯೊಂದು ಹಂತದಲ್ಲೂ ಜನಗಳ ಪರ ನಿಲ್ತಾರೆ. ಆ ಸೂರ್ಯನ್ಗೂ ನನ್ನ ಭಾವ ಸೂರ್ಯವರ್ಧನ್ಗೂ ಏನೂ ವ್ಯತ್ಯಾಸ ಇಲ್ಲ. ಸೂರ್ಯನ ದೂರದಿಂದ ನೋಡಿದ್ರೆ ಬೆಳಕು ಸಿಗುತ್ತೆ, ಆದರೆ ಅದರ ಹತ್ರ ಹೋಗ್ತಾ ಹೋದ್ರೆ ಅದ್ರ ಸುಡೋ ಸ್ವಭಾವ ಗೊತ್ತಾಗತ್ತೆ. ನಾನು ಯಾಕೆ ಇದನ್ನೆಲ್ಲ ನಿನಗೆ ಹೇಳ್ತಾ ಇದ್ದೀನಿ ಅಂದರೆ, ನೀನು ಊರಿಗೆ ಹೊಸದಾಗಿ ಅಭ್ಯರ್ಥಿಯಾಗಿ ನಿಂತ್ಕೋತಾ ಇದೀಯಾ. ಜನಗಳ ಆಶೀರ್ವಾದ ಬೇಕು ಅಂದರೆ ಮೊದಲು ಸೂರ್ಯನ ಆಶೀರ್ವಾದ ಪಡ್ಕೋಬೇಕು. ಹಾಂ, ನನ್ನ ಮನಸ್ಸು ಒಂಥರ ವಿಶಾಲವಾದ ಆಕಾಶ ಇದ್ದಂಗೆ. ಪ್ರಕಾಶಮಾನವಾಗಿ ಉರಿಯೋಂಥ ಸೂರ್ಯನೂ ನೋಡಿದ್ದೀನಿ, ಹಾಗೆ ಪವರ್ ಕಳ್ಕೊಂಡು ಉದುರೋಗಿರೋಂಥ ಸೂರ್ಯನೂ ನೋಡಿದ್ದೀನಿ. ನೋಡಿ ಶಿವಾನಿ, ನಾನಿಲ್ಲಿ ಬಂದಿರೋದು ಜನರ ಸೇವೆ ಮಾಡೋದಕ್ಕೆ, ಸಿಕ್ತವ್ರ ಜೊತೆ ಎಲ್ಲ ಗುದ್ದಾಡೋದಕ್ಕಲ್ಲ. ಸೂರ್ಯವಂಶದಂಥ ಹೆಮ್ಮರ ಈ ಊರಲ್ಲಿರುವಾಗ ನಾನಾದ್ರೂ ಕೆಳಗಡೆ ಇರೋದು ಸೇಫೇ ಅಲ್ವಾ? ನಾನು ಅವ್ರು ತೋರಿಸಿ ದಾರಿಯಲ್ಲೇ ನಡೀತೀನಿ. ಸೂರ್ಯವರ್ಧನ್ ಅವರೇ ನಾಯಕ ಅನ್ನೋದಾದರೆ ನಾನು ಅವ್ರ ಫಾಲೋವರ್ ಆಗ್ತೀನಿ. ಇದರಿಂದ ಯಾವ ಕೆಟ್ಟ ಹೆಸರು ಇರೋಲ್ಲ, ಯಾವ ಆರ್ಗ್ಯುಮೆಂಟ್ ಇರೋಲ್ಲ, ಎಲ್ಲ ಒಳ್ಳೇದೇ ಅಲ್ವಾ? ಗುಡ್. ನೀನು ಈ ರೂಟಲ್ಲಿ ಹೋಗೋದಾದ್ರೆ ಖಂಡಿತವಾಗ್ಲೂ ಎಲೆಕ್ಷನಲ್ಲಿ ಗೆದ್ದೇ ಗೆಲ್ತೀಯ. ಥ್ಯಾಂಕ್ಸ್ ಶಿವಾನಿ. ಒಂದು ನಿಮಿಷ ಜಿಮ್ಮಿ. ಹಾ ಬಾಸ್ 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 ಬಾಸ್, ಬಂದೆ ಬಾಸ್. ಸಾರಿ ಬಾಸ್. ಓಕೆ ಬಾಸ್.
ತಗೋ